ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ವಿರುದ್ಧ ಸಿಕ್ಕಿದೆ ಹಲವು ಸಾಕ್ಷಿಗಳು. ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಖಾಕಿ ಪಡೆ. ಸಾಕ್ಷಿಗಳನ್ನ ಇಟ್ಕೊಂಡು ತನಿಖೆಯನ್ನ ಚುರುಕುಪಡಿಸಲಾಗ್ತಾ ಇದೆ. ಸಾಕಷ್ಟು ಸಾಕ್ಷಿಗಳು ಇಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದ ತನಿಖೆ ಚುರುಕು ಪಡ್ಕೊಳ್ತಾ ಇದೆ. ಇದರ ನಡುವೆ ಯಾರ್ಯಾರ ಪಾತ್ರ ಏನು, ದರ್ಶನ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ಕೇಸ್ನಲ್ಲಾದ್ರೂ ಸಾಕ್ಷಿಗಳನ್ನ ಕೇಳ್ತಾರೆ. ಇವರಿಗೂ ಈ ಕೊಲೆಗೂ ಏನು ಸಂಬಂಧ ಇದೆ, ಯಾವ ಆಧಾರದ ಮೇಲೆ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀರಾ. ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು, ಏನು ಸಾಕ್ಷಿಗಳಿದೆ ಅಂತ. ಹಾಗಿದ್ರೆ ಯಾವ್ಯಾವ ಸಾಕ್ಷಿಗಳು ಸಿಕ್ಕಿದೆ ಸದ್ಯಕ್ಕೆ? ಕೊಲೆಯಾದ ಸ್ಥಳದ ಟವರ್ ಡಂಪ್ನಲ್ಲಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿ 6 ಮಂದಿ ಟ್ರೇಸ್ ಆಗಿದ್ದಾರೆ. ಅವ್ರ ಲೊಕೇಶನ್ ಸಿಕ್ಕಿದೆ. ಕೊಲೆ ನಂತರ ಇಬ್ರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚಿಸಿರೋ ಕಾಲ್ ಡೀಟೇಲ್ಸ್ ಕೂಡ ಇದೆ. ಕೃತ್ಯದ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯ್ಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ರು. ಅದೊಂದು ಡ್ರಾಮಾ. ಈ ವೇಳೆ ಪೊಲೀಸರ ಅಸಲಿ ವಿಚಾರಣೆ ವೇಳೆ ಮೃತದೇಹ ಬಿಸಾಡ್ಲಿಕ್ಕೆ ತಲಾ 5 ಲಕ್ಷ ನೀಡಿದ್ದಾಗಿ ದೀಪಕ್ ಒಪ್ಕೊಂಡ್ಬಿಟ್ಟಿದ್ದಾನೆ. ಹೌದು, ನಮ್ಗೆ ಹಿಂಗೆ 5 ಲಕ್ಷ ಕೊಟ್ಟಿದ್ರು ಅಂತ. ದೀಪಕ್ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಅಲ್ಲಿ ಬಹಿರಂಗ ಆಗಿದೆ. ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್, ಪವಿತ್ರ ಗೌಡ ಬಗ್ಗೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ, ಅದನ್ನು ದರ್ಶನ್ ತಿಳಿಸಿದ್ದಾಗಿ ಪವಿತ್ರ ಕೂಡ ಹೇಳ್ಕೊಂಡಿದ್ದಾಳೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ಕಿಡ್ನಾಪ್ ಮಾಡಿಸಿರೋದು ದರ್ಶನ್, ಪವಿತ್ರ ಗೌಡ, ಪವನ್ ಹೇಳಿದಂತೆ ರೇಣುಕಾಸ್ವಾಮಿ ಕರೆ ತಂದಿರೋದಾಗಿ ಸ್ವತಃ ರಾಘವೇಂದ್ರ ಒಪ್ಕೊಂಡಿದ್ದಾನೆ. RR ನಗರ ಶೆಡ್ನಲ್ಲಿ ಮೃತ ರೇಣುಕಾಸ್ವಾಮಿಯ ರಕ್ತದ ಕಲೆ, ಕೂದಲು ಹಾಗೂ ಬೆವರಿನ ಸ್ಯಾಂಪಲ್ಸ್ ಸಿಕ್ಕಿದೆ. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಪಡೆದಿದ್ದಾರೆ ಪೊಲೀಸರು. ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದ ರೇಣುಕಾಸ್ವಾಮಿ ಬ್ಲಡ್ ಸ್ಯಾಂಪಲ್, ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್ ಪರಿಶೀಲಿಸಲಾಗಿದೆ. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಮಾಡೋ ಸಾಧ್ಯತೆ ಇದೆ. ಕೊಲೆಯಾದ ನಂತರ ದೀಪಕ್, ವಿನಯ್, ಪವನ್ ಪದೇ ಪದೇ ದರ್ಶನ್ಗೆ ವಾಟ್ಸಪ್ ಹಾಗೂ ನಾರ್ಮಲ್ ಕರೆ ಮಾಡಿಕೊಂಡಿದ್ದಾರೆ. ಕೊಲೆ ನಡೆದ ದಿನ ದರ್ಶನ್, ಪವಿತ್ರ ಗೌಡ ಆರೋಪಿಗಳು ಮೊಬೈಲ್, ಸಿಡಿಆರ್, ಟವರ್ ಡಂಪ್ ಒಂದೇ ಲೊಕೇಶನ್ ಅಲ್ಲೂ ಕೂಡ ಪತ್ತೆ ಆಗಿದೆ. ಇದಿಷ್ಟು ಸಾಕ್ಷಿಗಳು ಇವರ ವಿರುದ್ಧವಾಗಿರೋದು. ಆ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ತನಿಖೆಯ ಸಂದರ್ಭದಲ್ಲಿ ಮಹತ್ವದ ಸಾಕ್ಷಿಗಳು ಲಭ್ಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿದೆ. ಮತ್ತು ಒಬ್ಬೊಬ್ಬ ಆರೋಪಿಗಳು ನೀಡಿದಂಥ ಸ್ಟೇಟ್ಮೆಂಟ್ನಲ್ಲಿ ಆ ಚೈನ್ ಲಿಂಕ್ ಇದೆಯಲ್ಲ, ಯಾರಿಗೆ ಹೇಳಿದ್ರು, ಆಮೇಲೆ ಯಾರಿಗೆ ಕಾಲ್ ಮಾಡಿದ್ರು, ಆಮೇಲೆ ಯಾರು ಕರ್ಕೊಂಡು ಬಂದ್ರು, ಕಾರ್ ಓಡಿಸಿದ್ಯಾರು, ಬಾಡಿ ಡಂಪ್ ಮಾಡಿದ್ಯಾರು, ಆ ಬಾಡಿಯನ್ನು ಮೋರಿಗೆ ಬಿಸಾಕ್ತವ್ರು ಯಾರು, ಸರೆಂಡರ್ ಮಾಡಿದವ್ರು ಯಾರು, ಅವ್ರು ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಿದಾಗ ಒಬ್ಬೊಬ್ಬರದೇ ಹೆಸರುಗಳು ಆಚೆ ಬಂದಿದೆ. ನಂಗೆ ಅವ್ರು ಹೇಳಿದ್ರು, ನಂಗೆ ಇವ್ರು ಹೇಳಿದ್ರು, ಇವ್ರು ಹೇಳಿದ್ಕೆ ನಾನು ಮಾಡಿದೆ, ಈ ಥರ. ಸೊ ಎಲ್ಲರೂ ಈ ಥರ ತಗ್ಲಾಕೊಂಡಿದ್ದಾರೆ. ಮತ್ತು ಮೇನ್ ಆಗಿ ಸಾಕ್ಷಿಗಳು, ಆ ಸಾಕ್ಷಿಗಳು ಕೂಡ ಇಲ್ಲಿ ಸಿಕ್ಕಿದೆ. ಎಲ್ಲವನ್ನೂ ಮ್ಯಾಚ್ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಷ್ಟು ಪ್ರಮುಖ ಸಾಕ್ಷಿಗಳು ಸದ್ಯಕ್ಕೆ ಈಗ ಸಂಗ್ರಹ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. CCTV ವಿಜುವಲ್ಸ್ಗಳು ಅದು ಇದು ಅಂತ ಇದ್ದೇ ಇರುತ್ತೆ. ಅದೆಲ್ಲವೂ ಕೂಡ ಪೊಲೀಸರ ಬಳಿ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮತ್ತು ಈ ಕೇಸ್ನಲ್ಲಿ ಇನ್ನೂ 3 ಜನ ಅಬ್ಸ್ಕಾಂಡ್ ಆಗಿದ್ದಾರೆ, ಇನ್ನೂ ಸಿಕ್ಕಿಲ್ಲ. ಇನ್ನೂ ಒಬ್ಬ ಮಹಿಳೆ ಇದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆಕೆಯ ಪಾತ್ರ ಮತ್ತು ಆಕೆ ಗೆಲ್ಲಿದ್ದಾಳೆ ಮತ್ತು ಇನ್ನುಳಿದವರು, ಅವ್ರ ಬಗ್ಗೆಯೂ ಕೂಡ ತನಿಖೆ ಚುರುಕು ಪಡ್ಕೊಳ್ತಾ ಇದೆ.